ಎಸ್ ಪರಿಷತ್ನಲ್ಲಿ ಕೈ ಮೀರ್ಬಿಡ್ತು ಈ ಗದ್ದಲ ಕೋಲಾಹಲ. ಸಿಟಿ ರವಿ ವಿರುದ್ಧ ಮುಗಿಬೀಳ್ತಾರೆ ಕಾಂಗ್ರೆಸ್ನ ಎಂಎಲ್ಸಿಗಳು. ಸಿಟಿ ರವಿಯನ್ನ ಸುತ್ತುವರಿತಾರೆ ಮಾರ್ಷಲ್ಗಳು ಅವರನ್ನ ಬಚಾವ್ ಮಾಡೋದಕ್ಕೆ, ಅವರನ್ನ ಸಂರಕ್ಷಿಸೋದಕ್ಕೆ. ಆದ್ರೆ ಪರಿಸ್ಥಿತಿ ಕೈ ಮೀರಿತ್ತು. ನಾವಾಗಲೇ ದೃಶ್ಯಗಳಲ್ಲೂ ಕೂಡ ಅದನ್ನ ಗಮನಿಸಿದ್ವಿ. ಎಸ್, ಈ ದೃಶ್ಯಗಳು ನೋಡ್ತಾ ಇದೀವಿ. ಈಗ ಪರಿಷತ್ನ ಒಳಗಡೆ, ನಾವಾಗಲೇ ಹೊರಗಡೆ ನೋಡಿದ್ವಿ, ಈಗ ಪರಿಷತ್ನ ಒಳಗಡೆ ಆಗ್ತಾ ಇರುವಂತಹ ದೃಶ್ಯ. ಅಲ್ಲಿ ಸಿಟಿ ರವಿಯವರು ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಅನ್ನುವಂತಹ ಆರೋಪ ಏನು ಕೇಳಿ ಬಂತು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ನಾಯಕರುಗಳು ಮುಗಿಬೀಳ್ತಾರೆ. ಮಾರ್ಷಲ್ಗಳು ಅವರ ತಡೆಯುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಸಿಟಿ ರವಿಯವರನ್ನು ಸುತ್ತುವರೆದಿದ್ದಾರೆ ಮಾರ್ಷಲ್ಗಳು, ಅವರನ್ನ ಸಂರಕ್ಷಿಸೋದಕ್ಕೆ ಅಂತ ಹೇಳಿ. ಯಾಕಂದ್ರೆ ಅವ್ರ ಮೇಲೆ ಮುಗಿಬೀಳ್ತಾರೆ. ಹೊರಗಡೆ ಆದಂತಹ ಘಟನೆ ನೋಡಿದ್ವಿ ನಾವು, ಒಳಗಿನ ಘಟನೆ ಗಮನಿಸ್ತಾ ಇದ್ದೀವಿ. ಕೈ ಮೀರ್ಬಿಡ್ತು, ಭಾರಿ ಗದ್ದಲ ಕೋಲಾಹಲಕ್ಕೆ ಕಾರಣ ಆಯಿತು. ಆಕ್ರೋಶ ಹೊರಹಾಕ್ತು ಕಾಂಗ್ರೆಸ್ನ ನಾಯಕರು. ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ನಾನು ಯಾವುದೇ ಆದ ರೀತಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿಲ್ಲ, ಯಾಕೆ ಅವ್ರಿಗೆ ಹಾಗನ್ನಿಸ್ತೋ ಏನೋ ಗೊತ್ತಿಲ್ಲ ಅನ್ನೋದು ಸಿಟಿ ರವಿಯವರ ಸಮಜಾಯಿಷಿ. ಆದ್ರೆ ಭಾರಿ ಗದ್ದಲ. ಅಲ್ಲಿ ಗೇಟ್ ಹಾಕಿದ್ರೆ ಇಲ್ರಿ ಮಾರ್ಷಲ್ಗಳು ಕೂಡಿ ನಿಮ್ಮನ್ನ ಹೇಳಕ್ ಹೋಗಿದ್ದು ಅಲ್ಲೇ ಮಾಡ್ತಾರಂತ ಓಡೋದ ಅವ. ಯಾರು ಸಿಟಿ ರವಿಯವರು ಓಡೋದಾರ. ರೆಡ್ ಸೆಟ್ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿ ನಾನು ಕೇಳಿ ಕೆಡಿದಾರ. ವಿಡಿಯೋದಾಗ ಐತಿ ನೋಡ್ರಿ ಬೇಕಾರೆ. ನಮ್ಮನ್ನ ಕೇಳಿ ಕೆಡಿ ಒದ್ದು ಹೋಗಿದಾರ ಅವ್ರ. ಆಮ್ಯಾಗ ಅಲ್ಲಿ ಹೋದ್ರು ಗೇಟ್ ಹಾಕೊಂಡ್ರು. ಈಗ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡಿದ್ರಿ. ಕಾನೂನಾತ್ಮಕ ಏನು ಮಾಡ್ರಿ ನಾವು ರೆಡಿ ಅದಾವೆ. ಅವ್ರದ್ದು ತಪ್ಪದ, ನಮ್ಮದು ತಪ್ಪದ. ಕಾನೂನಾತ್ಮಕ ಅವ್ರು ಏನು ಬೇಕಾದ್ ಮಾಡ್ರಿ ನಾವು ರೆಡಿ ಅದು. ಅವ್ನು ಅಂದಿದ್ದು ಅವರು ತಪ್ಪದ. ಸೆಷನ್ನಾಗ ಇಂಥದ್ದು ಮಾತಾಡೋದು ಮೊದಲನೇ ತಪ್ಪು. ಅವರ PA ಸಂಗನಗೌಡ ಅವರು ಮಾತನಾಡಿದ್ರು. ನಾವು ಏನು ಮಾಡಲಿಲ್ಲ, ಅವರೇ ಓಡ್ ಹೋದ್ರು, ನಂತರ ಗೇಟ್ ಹಾಕ್ಕೊಂಡ್ರು ಅಂತ ಅವರು ಸಮಜಾಯಿಷಿಯನ್ನ ಕೊಡ್ತಿದ್ದಾರೆ. ಯಾರು ತಪ್ಪು ಮಾಡಿದ್ರು ಕ್ರಮ ಆಗಲಿ ಅಂತಿದ್ದಾರೆ. ನಾವು ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಸಂಗನಗೌಡ ಆ ಗೇಟನ್ನು ಒದಿತಾರೆ ಅವರು. ಅಂದ್ರೆ ಅಲ್ಲಿ ಮಾರ್ಷಲ್ಗಳು ತಡೆಯೋದಕ್ಕೆ ಮುಂದಾಗ್ತಾರೆ ಈ ಅವರನ್ನ ಮೇಲೆ ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ. ಆಗ ಅಲ್ಲಿ ಸಿಟಿ ರವಿನ ಬಚಾವ್ ಮಾಡೋದಕ್ಕಾಗಿ ಗೇಟ್ನ ಹಾಕಲಾಗುತ್ತೆ. ಹಾಗಾಗಿ ಆ ಗೇಟನ್ನು ಒದ್ದು ತಮ್ಮ ಆಕ್ರೋಶವನ್ನ ಬೆಂಬಲಿಗರು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಸಂಗನಗೌಡ ಅವರು ಕೂಡ ಇದ್ರು. ನಂತರ ಅವ್ರನ್ನ ಮಾತನಾಡಿಸಲಾಗುತ್ತೆ. ಮಾತನಾಡಿಸಂತ ಸಂದರ್ಭದಲ್ಲಿ ಅವ್ರು ಹೇಳೋದು, ಅವ್ರು ಓಡ್ ಹೋದ್ರು. ಪರಿಷತ್ನಲ್ಲಿ ಆ ರೀತಿಯಲ್ಲಿ ಮಾತನಾಡೋದು ಸರಿನಾ? ಅವ್ರು ಮಾಡಿದ್ದು ತಪ್ಪೇ, ನಾವು ಮಾಡಿದ್ದು ತಪ್ಪು ಅಂತ ಆದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಲಿ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಬಹಳ ದೊಡ್ಡ ದಾಂಧಲೆಗೆ, ಗದ್ದಲಕ್ಕೆ ಕಾರಣ ಆಯ್ತು ಇವತ್ತಿನ ಒಂದು ಸನ್ನಿವೇಶ. ಹೌದು, ಸಂಗನಗೌಡ ಕೂಡ ಹೇಳ್ತಾ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಈ ರೀತಿ ಪದಪ್ರಯೋಗ ಮಾಡಿದ್ದು ನನಗೆ ಸಿಟ್ಟು ತರಿಸ್ತು. ಅವರು ನನ್ನ ಅಕ್ಕನ ಮೇಲೆ ಎಂಥವರಾದ್ರೂ ಕೂಡ ಇಂತಹ ಪದವನ್ನ ಬಳಕೆ ಮಾಡಿದಾಗ ಎಲ್ರಿಗೂ ಆ ರೀತಿಯ ಸಿಟ್ಟು ಬಂದೇ ಬರುತ್ತೆ. ಆ ಸಿಟ್ಟನ್ನು ನಾವು ಹೊರಹಾಕಿದ್ದೀವಿ. ಏನೇ FIR ಆದರೂ, ಏನೇ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾದರೂ ಕೂಡ ಅದನ್ನು ಎದುರಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಸಂಗನಗೌಡ ಮಾತನಾಡಬೇಕಿದ್ರೆ ತಮ್ಮ ಒಂದು ನಡೆಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ವಿರುದ್ಧ ದೂರು ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರೇಬಾಗೇವಾಡಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಲೆಟರ್ ಹೆಡ್ ಮೇಲೆ ದೂರು ಬರೆದುಕೊಟ್ಟ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇಬಾಗೇವಾಡಿ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಿಟಿ ರವಿಯವರು ತಮ್ಮ ಮೇಲೆ ಅವಾಚ್ಯ ಪದವನ್ನ ಪ್ರಯೋಗ ಮಾಡಿದ್ದಾರೆ. ಇದರಿಂದ ನನಗೆ ನೋವಾಗಿದೆ. ಅದರಲ್ಲೂ ಹೆಣ್ಮಕ್ಕಳಿಗೆ ಈ ರೀತಿಯ ಪದಪ್ರಯೋಗ ಯಾವ ರೀತಿ ಘಾಸಿಯನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಈಗಾಗಲೇ ಸಭಾಪತಿ ಹೊರಟ್ಟಿಯವರಿಗೂ ಕೂಡ ಅವರು ದೂರನ್ನ ಕೊಟ್ಟಿದ್ರು. ಅದನ್ನ ಹೊರಟ್ಟಿಯವರು ಪರಿಶೀಲಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಿದ್ದಾರೆ. ಆಡಿಯೋ, ವಿಡಿಯೋ ರೆಕಾರ್ಡ್ ಎಲ್ಲವನ್ನ ಚೆಕ್ ಮಾಡ್ತಾರೆ. ದಾಖಲೆ ಸಿಕ್ಕರೆ ಅದು ಸಿಟಿ ರವಿಯವರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡಲಿದೆ. ತಲೆದಂಡ ಆಗೋದ್ರಲ್ಲೂ ಕೂಡ ನೋ ಡೌಟ್ ಅಂತ ಹೇಳಬಹುದು. ಒಂದು ವೇಳೆ ಸಿಟಿ ರವಿಯವರು ಆ ಪದವನ್ನ ಬಳಸಿದ್ದು ಸಾಬೀತಾದ್ರೆ, ಇನ್ನು ಮತ್ತೊಂದು ಕಡೆ ಕಾನೂನಾತ್ಮಕವಾಗಿ ಸಿಟಿ ರವಿಯವರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಾಗಿದ್ದಾರೆ. ಅದರ ಹೆಚ್ಚಾಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತಳಾಟ ಆಗೈತೆ ಅಷ್ಟೇ, ಬೇರೆ ಏನಿಲ್ಲ. ಒಂದು 5-6 ಜನ ಅಷ್ಟೇ. ನಾವು ಆ್ಯಸ್ ಯೂಶುವಲ್ ಸೆಷನ್ನಾಗ ಇರ್ತೇವೆ ರೀ. ನೋಡಕ್ಕೆ ಹೋಗಿದ್ದು ಅವ್ರು ಬಂದ್ರೆ ಮೇಡಮ್ ಅವ್ರಿಗೆ ಹಿಂಗೇನೋ ಅಂದಾರ ಅಂತ ಗೊತ್ತಾಯ್ತು. ನಾವು ಕೇಳಕ್ಕೆ ಹೋದೆ ಆ್ಯಸ್ ಯೂಶುವಲ್ ಆಗಿ. ಅವರು MLC ಅನ್ನೋ ಒಂದು ದುರಂಕಾರ, ಮತ್ತು ಅವರು ಯಾವ ದುರಂಕಾರದ ನಮಗೆ ಉಲ್ಟಾ ಮಾತಾಡ್ರು. ಅದಕ್ಕೆ ನಾವು ಒಂದು ಸ್ವಲ್ಪ ತಳಾಟ ಆಗಿದ್ದು, ಬೇರೆ ಏನಿಲ್ಲ. ನೀವು ಯಾರು ಕೇಳ್ತೀರಾ?
ಅವಾಜ್ ಶಬ್ದಿಂದ ಅವು ರೆಡ್ ಶರ್ಟ್ದವ್ರು ಇದ್ರು ನೋಡ್ರಿ, ನೀವು ಎಲ್ಲಿಂದ ಬಂದಿರ ನಿಮ್ನ ಯಾವ ಸುಳೆ ಮಾಡ್ಬಿಟ್ಟು ಒಳಗಡೆ ಅಂದ್ರು. ಇಷ್ಟೇ, ಬೇರೆ ಅವ್ರ ಫಸ್ಟ್ ಮಾಡಿದಾರ್ರಿ. ಅಲ್ಲಿ ಮೀಡಿಯಾ ಇರಾಕಿಲ್ಲ, ಬೇಕಾದ್ರೆ ಅವ್ರನ್ನ ಕರೆದು ಕೇಳ್ರಿ. ಫಸ್ಟ್ ಅವ್ರು ನಮ್ಮ ಮ್ಯಾಗ ಬಂದ್ರು, ಆಮ್ಯಾಗ ನಾವು ಅವ್ರಿಗೆ ತಲಾಟ ಆಗೈತಿ, ಬೇರೆ ಏನಾಗಿಲ್ಲ. 10-12 ವರ್ಷ ಆತ. ನಾವೆಲ್ಲರೂ ಇದ್ದದವ್ರು, ಎಲ್ಲಾರು ಮನಿ ಮಕ್ಳ ಗತಿನ ಅದಾವು. ನಮ್ಮ ಕ್ಷೇತ್ರದ ಜನನು ಮನಿ ಮಕ್ಳ ಗತಿ ಐತಿ. ಒಬ್ಬ ಹೆಣ್ಮಗಳಿಗೆ ಆಗಿರು ಇದನ್ನ ಮಾಡ್ತಿದ್ದು, ಮೇಡಮ್ಗೆ ಆಗೈತೆ ಅಂದ್ರೂ ನಾವು ಇದನ್ನ ಮಾಡ್ತಿದ್ವಿ. ಬೇರೆ ಏನು ಇದ್ರಾಗ ಏನು ನಮ್ಗೆ ಅವ್ರಿಗೆ ಪರ್ಸನಲ್ ಅಂತ ಏನೂ ಇಲ್ಲ. MLC ರವಿ ಅವರಿಗೆ ನಮ್ಗೆ ಏನು ಪರ್ಸನಲ್ ಐತ್ರಿ, ಇವ್ರಿಗೂ ಪರ್ಸನಲ್ ಇಲ್ಲ, ನಮ್ಮ ಹುಡುಗರು ಯಾರಿಗೂ ಇಲ್ಲ, ಎಲ್ಲರೂ ತಿಳಿದಾರದು. ಮತ್ತೆ ಅಲ್ಲಿ ಗೇಟ್ ಹಾಕಿದ್ರೆ ಇಲ್ರಿ, ಮಾರ್ಷಲ್ಗಳು ಕೂಡಿ ನಿಮ್ಮನ್ನ ಏನು ಮಾಡಿಲ್ಲ. ಫಸ್ಟ್ ಓಡಿಯೋದ ಅವ ರೀ. ನಾವು ಕೇಳಾಕ್ ಹೋಗಿದ್ದು ಹಲ್ಲೆ ಮಾಡ್ತಾರಂತ ಓಡಿಯೋದ ಅವ. ಯಾರು ಸಿಟಿ ರವಿ ಅವರು ಓಡಿದಾರ. ರೆಡ್ ಸೆಟ್ದವ್ರು ನಮ್ಮನ್ನ ಅಟ್ಯಾಕ್ ಮಾಡಿ ನಾನು ಕೇಳಿ ಕೆಡಿದಾರ. ವಿಡಿಯೋದಾಗ ಐತಿ ನೋಡ್ರಿ ಬೇಕಾರೆ. ನಮ್ಮನ್ನ ಕೇಳಿ ಕೆಡಿ ಒದ್ದು ಹೋಗಿದಾರ ಅವ್ರ. ಆಮ್ಯಾಗ ಅಲ್ಲಿ ಹೋದ್ರು ಗೇಟ್ ಹಾಕೊಂಡ್ರು. ಈಗ ನಿಮ್ಮ ಮೇಲೆ FIR ಮಾಡ್ತಾ ಇದ್ದಾರೆ, ಗಲಾಟೆ ಮಾಡಿದ್ರು. ಕಾನೂನಾತ್ಮಕವಾಗಿ ಏನು ಮಾಡ್ರಿ ನಾವು ರೆಡಿ ಅದಾವ್ರಿ. ಅವ್ರದ್ದು ತಪ್ಪದ, ನಮ್ಮದು ತಪ್ಪದ. ಕಾನೂನಾತ್ಮಕ ಅವ್ರು ಏನು ಬೇಕಾದ್ ಮಾಡ್ರಿ ನಾವು ರೆಡಿ ಅದು. ಅವ್ನು ಅಂದಿದ್ದು ಅವರು ತಪ್ಪದ. ಸೆಷನ್ನಾಗ ಇಂಥದ್ದು ಮಾತಾಡೋದು ಮೊದಲನೇ ತಪ್ಪು.